ಲೋಕಸಭಾ ಕ್ಷೇತ್ರ ಶಿವಮೊಗ್ಗ ಹೇಳಿ ಕೇಳಿ ರಾಜಕೀಯ ಶಕ್ತಿ. ಶಿವಮೊಗ್ಗದಲ್ಲಿ ಹಾಲಿ ಯಡಿಯೂರಪ್ಪನವರ ಹೆಸರು ಎಷ್ಟು ಪ್ರಚಲಿತವೋ ಅಷ್ಟೇ ಪ್ರಚಲಿತ ಕೆಎಸ್ ಈಶ್ವರಪ್ಪ. ಭಾರತೀಯ ಜನತಾ ಪಾರ್ಟಿಯಲ್ಲಿ ತುಂಬ ನೊಂದು ನಾನಿವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈಶ್ವರಪ್ಪನವರ ಪುತ್ರ ಕಾಂತಣ್ಣವರು ಪೊಲಿಟಿಷಿಯನ್ ಆಗಬಾರ್ದ, ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರು ಅರ್ಥ ಇದ್ದು ಒಂದು ನಿಮಿಷ ಹೇಳಿ. ಹಾಗಾದ್ರೆ ಮೋದಿ ಅವ್ರ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ತಾರೆ. ನಿಮ್ಮ ಸೇವೆಗೆ, ನಿಮ್ಮ ಅನುಭವಕ್ಕೆ, ನೀವು ಪಕ್ಷಕ್ಕೆ ಮಾಡಿರುವಂತಹ ಕೊಟ್ಟಿರುವ ಕೊಡುಗೆಗೆ ಒಂದು ನಯಾ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಸರ್ ನಿಮ್ಮ ಪಕ್ಷದ? ಓ ಭ್ರಮೆ ಅಂತಾರೆ ವಿಜೇಂದ್ರ ಅವರು. ಓ ಭ್ರಮೆ. ನಿನ್ನೆ ಮೊನ್ನೆ ಬಚ್ಚ ರಾಜಕಾರಣಕ್ಕೆ ಬಂದಿರೋ ಬಚ್ಚ, ಅವನಿಗೆ ಉತ್ತರ ಕೊಡಲ್ಲ ನಾನು. ಅವನ ಬಗ್ಗೆ ನಾವು ಉತ್ತರ ಕೊಡಲ್ಲ. ಇನ್ನು ಅವ್ರ ಅಪ್ಪೇನೋ ಮಾತಾಡಿದ್ರೆ ನಾನು ಹೇಳ್ತಿದ್ದೆ. ಅವನಿಗೇನು ಬಗ್ಗೆ ಇನ್ನು ಈಗ ತಾನೇ ಕಂಡುಬಿಡ್ತಿದ್ದಾನೆ ಹೇಳಿಸು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೈತ್ರಿ ಆಗಿದೆಯಾ ಸರ್? ಯಡಿಯೂರಪ್ಪನವರು ತನ್ನ ಮಗನ ಗೆಲ್ಸೋದಕ್ಕೋಸ್ಕರ ಕಾಂಗ್ರೆಸ್ನವ್ರ ಜೊತೆಗೂ ಬೇಕಾದ್ರೆ ಮಾಡ್ಕೋತಾರೆ, ಯಾರ ಜೊತೆ ಬೇಕಾದ್ರೂ ಮಾಡ್ಕೋತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ರಾಧಾ ಹಿರೇಗೌಡರ್. ವೀಕ್ಷಕರೇ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಶಿವಮೊಗ್ಗ ಹೇಳಿ ಕೇಳಿ ರಾಜಕೀಯ ಶಕ್ತಿ ಕೇಂದ್ರ. ಇಲ್ಲಿ ರಾಜಕೀಯ ಇತಿಹಾಸ ಸೃಷ್ಟಿಯಾಗಿದ್ದು ಇಲ್ಲಿನ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿನ ರಾಜಕೀಯ ನಾಯಕರುಗಳ ವೈಶಿಷ್ಟ್ಯ. ಇಡೀ ರಾಜ್ಯಾದ್ಯಂತ ಶಿವಮೊಗ್ಗಕ್ಕೆ ತನ್ನದೇ ಆದಂತಹ ಖದರಿದೆ. ಅದರಲ್ಲೂ ಬಿಜೆಪಿ ಅಂತ ಬಂದಾಗ ಶಿವಮೊಗ್ಗದಲ್ಲಿ ಹಾಲಿ ಯಡಿಯೂರಪ್ಪನವರ ಹೆಸರು ಎಷ್ಟು ಪ್ರಚಲಿತವೋ ಅಷ್ಟೇ ಪ್ರಚಲಿತ ಕೆಎಸ್ ಈಶ್ವರಪ್ಪನವರದ್ದು. ಕೆಎಸ್ ಈಶ್ವರಪ್ಪನವರು ಬಿಜೆಪಿಗೆ ಕೊಟ್ಟಂತಹ ಕೊಡುಗೆಯನ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಶಿವಮೊಗ್ಗ ರಾಜಕಾರಣ, ಅದರಲ್ಲೂ ಕೂಡ ಬಿಜೆಪಿಯ ರಾಜಕಾರಣದ ವಿಚಾರ ಬಂದಾಗ ನಾವು ಕೆಎಸ್ ಈಶ್ವರಪ್ಪ ಅವರನ್ನ ಬದಿಗಿಟ್ಟು ಮಾತಾಡಿದ್ರೆ ಅದು ನಿಜಕ್ಕೂ ಕೂಡ ದೊಡ್ಡ ಅನ್ಯಾಯದ ಮಾತಾಗುತ್ತೆ. ಆದ್ರೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕೆಎಸ್ ಈಶ್ವರಪ್ಪನವರೇ ಹೈಲೈಟ್. ಕೆಎಸ್ ಈಶ್ವರಪ್ಪನವರೇ ರೆಬಲ್ ಸ್ಟಾರ್. ಯಾಕೆ ಅಂತಂದ್ರೆ ಪಕ್ಷದ ಕಟ್ಟಾಳು, ಶಿಸ್ತಿನ ಸಿಪಾಯಿ. ತನ್ನ ಪಕ್ಷವೇ ಮಾತ್ರ ದೇವತೆ ಇದ್ದ ಹಾಗೆ ತನ್ನ ಪಕ್ಷ ಏನ್ ಹೇಳುತ್ತೆ ಅದನ್ನ ಶಿರಸಾವಹಿಸಿ ಪಾಲಿಸ್ತೀನಿ ಅಂತ ಇಲ್ಲಿಯವರೆಗೆ ಪಕ್ಷದ ಅಣತಿಯಂತೆ ದುಡಿದುಕೊಂಡು ಬಂದಂತ ಕೆಎಸ್ ಈಶ್ವರಪ್ಪನವರು ಈಗ ಬಿಜೆಪಿಯ ಬಂಡಾಯ ಅಭ್ಯರ್ಥಿ. ಎಸ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ರಾಘವೇಂದ್ರ ಯಡಿಯೂರಪ್ಪನವರು. ಆದ್ರೆ ಬಂಡಾಯ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ನಂಬಕ್ಕಾಗತ್ತಾ? ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಬಟ್ ಇದೇ ಸತ್ಯ. ಹಾಗಾದ್ರೆ ಕೆಎಸ್ ಈಶ್ವರಪ್ಪನವರು ರೈತ, ಕಬ್ಬನ್ನ ಹಿಡಿದುಕೊಂಡು ನಿಂತಿರುವಂತಹ ರೈತನ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೆಎಸ್ ಈಶ್ವರಪ್ಪನವರ ಮೈ ಮೇಲೆ ನಾವು ಕೇಸರಿ ಶಾಲನ್ನ ನೋಡಿದ್ದೀವಿ, ಅದರ ಮೇಲೆ ಕಮಲವನ್ನ ಅರಳಿದ್ದನ್ನ ನೋಡಿದ್ದೀವಿ. ಈಗ ಬೇರೆದೇ ಚಿತ್ರ ಕಾಣ್ತಾ ಇದೆ. ಇದು ಎಂತ ವಿಪರ್ಯಾಸನೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಕೆಎಸ್ ಈಶ್ವರಪ್ಪನವರ ಹತ್ರನೇ ಮಾತಾಡಿ ನಾವು ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವತಃ ಕೆಎಸ್ ಈಶ್ವರಪ್ಪನವರು ನಮ್ಮೊಂದಿಗಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಬಂದ ತಕ್ಷಣ ನಾನು ನೋಡಿದ್ದೆ ನಿಮ್ಮ ಕೇಸರಿ ಶಾಲಿನ ಮೇಲೆ ತಾವರೆ ಅರಳಿರೋದನ್ನ ನೋಡ್ತಾ ಇದ್ವಿ. ಇವತ್ತು ನೀವು ಅಂದ್ರೆ ಹಿಂದುತ್ವದ ಪ್ರತೀಕ ಓಂ ಹಾಕೊಂಡಿದ್ದೀರಿ. ನೋಡಕ್ಕೆ ಆಗ್ತಾ ಇಲ್ಲ ಸರ್. ಅಲ್ಲ ಸರ್, ಒಂದು ಚಾನಲ್ ಬಿಟ್ಟು ನಾನು ಇನ್ನೊಂದು ಚಾನಲ್ ಮಾಡೋಷ್ಟರಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಆಗ್ಬಿಟ್ಟಿದೆಯಲ್ಲ ಸರ್, ಏನ್ ಸರ್ ಇದು? ನೀವು ಚಾನಲ್ ಬಿಟ್ಟು ಯಾಕೆ ಇನ್ನೊಂದು ಚಾನಲ್ ಮಾಡೋರೋ ಗೊತ್ತಿಲ್ಲ. ಆದರೆ ನನ್ನ ಪಕ್ಷ ನೀವೇ ಹೇಳಿದ ಪ್ರಕಾರ ನನ್ನ ತಾಯಿ, ನನ್ನ ತಾಯಿಯ ವಿಚಾರ ಸಿದ್ಧಾಂತಗಳಿಗೆ ಒಂದು ರೀತಿ ಮಾರಕ ರೂಪ ಬರ್ತಾ ಇರೋಂಥ ಸಂದರ್ಭ ಭಾರತೀಯ ಜನತಾ ಪಾರ್ಟಿಯಲ್ಲಿ ತುಂಬ ನೊಂದು ನಾನಿವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೇನೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಅರ್ಥ ತಾಯಿ ಬಿಟ್ಟಿದ್ದೀನಿ ಅಂತಲ್ಲ. ಈ ಚುನಾವಣೆ ಮುಗಿತಿದ್ದಂಗೆ ಮತ್ತೆ ಗೆಲ್ತೀನಿ, ತಾಯಿ ಪಾದಕ್ಕೆ ಸೇರ್ತೀನಿ, ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋಕ್ಕೆ MP ಆಗಿ ಕೈ ಎತ್ತಿದ್ದೇನೆ. ಏನು ಭಾರತೀಯ ಜನತಾ ಪಾರ್ಟಿನಲ್ಲಿರೋ ಸಮಸ್ಯೆಗಳು ಅಂತ ನೀವು ಕೇಳ್ತೀರಿ. ಅದಕ್ಕೆ ಮುಂಚೆ ನಾನೇ ಹೇಳ್ತೀನಿ, ನಾನು ಯಾಕೆ ಚುನಾವಣೆ ನಿಂತಿದ್ದೀನಿ ಅಂದರೆ, ಯಾಕೆ ನೀವು ಬಿಜೆಪಿ ಪಾರ್ಟಿಗೆ ವಿರುದ್ಧವಾಗಿ ಬಂಡಾಯವಾಗಿ ನಿಂತಿದ್ದೀರಿ? ಯಾಕೆ ಅಂದರೆ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಹೇಳ್ತಾ ಇರೋದೇನು, ಕಾಂಗ್ರೆಸ್ಸು ಕುಟುಂಬದ ಹಿಡಿತದಲ್ಲಿರೋಂಥ ಒಂದು ಪಕ್ಷ ಆಗಿದೆ, ಇದನ್ನು ಮುಕ್ತ ಆಗಬೇಕು ಅಂತ ನರೇಂದ್ರ ಮೋದಿ ಹೇಳ್ತಾರೆ. ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಏನು, ಕಾಂಗ್ರೆಸ್ಸಿನ ಸಂಸ್ಕೃತಿ BJPಯಲ್ಲಿ ತುಂಬ ಹೋಗ್ಬಿಟ್ಟಿದೆ. ಅಪ್ಪ ಮಕ್ಕಳ ಕೈ ಪಕ್ಷ ಬಂದಿದೆ. ಅಪ್ಪ ನ್ಯಾಷನಲ್ ಲೀಡರ್, ಮಗ ಒಬ್ಬ MP ರಾಘವೇಂದ್ರ, ಇನ್ನೊಬ್ಬ ಮಗ MLA, ಜೊತೆ ರಾಜ್ಯ BJP ಅಧ್ಯಕ್ಷ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಈ ಪರಿಸ್ಥಿತಿ ಎಲ್ಲೂ ಇಲ್ಲ. ಕರ್ನಾಟಕ ಏನು ತಪ್ಪು ಮಾಡಿದ್ದೀವಿ ನಾವು?
ಯಾಕೆ ಅಪ್ಪ ಮಕ್ಕಳ ಕೈಲಿ ಭಾರತೀಯ ಜನತಾ ಪಾರ್ಟಿ ಇದೆ, ಇದನ್ನೆಲ್ಲರ ಗಮನಕ್ಕೂ ನಾನು ತಂದಿದ್ದೇನೆ, ಎಲ್ಲ ಹಿರಿಯರ ಗಮನಕ್ಕೆ ತಂದಿದ್ದೀನಿ. ತಂದರೂ ಕೂಡ ಇದು ಕಾಂಗ್ರೆಸ್ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿಲಿ ಇದೆಯಲ್ಲ, ಇದನ್ನು ಹೋಗಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ. ಈಗ ಈಶ್ವರಪ್ಪ ಸರ್, ಈಗ ನೀವು ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ತಮ್ಮ ಮಗನ ಹತ್ರ ಈಗ ಕಾಂತಣ್ಣ ಅವ್ರ ಹತ್ರ ಆ ಅಬಿಲಿಟಿ ಇದೆ ಅಂದ್ರೆ ಸರ್, ಅವ್ರು ಯಾಕೆ ನಾಯಕರಾಗಬಾರ್ದು? ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬಾರ್ದು? ಒಂದು ನಿಮಿಷ, ಅರ್ಥ ಆಯ್ತು, ಒಂದು ನಿಮಿಷ. ಈಗ ಈಶ್ವರಪ್ಪನವರ ಪುತ್ರ ಕಾಂತಣ್ಣ ಅವರು ಪೊಲಿಟಿಷಿಯನ್ ಆಗಬಾರ್ದಾ? ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರು ಪೊಲಿಟಿಷಿಯನ್? ಅರ್ಥ ಆಯ್ತು, ಒಂದು ನಿಮಿಷ ತಡ್ರಿ. ಹಾಗಾದ್ರೆ ಮೋದಿ ಅವ್ರ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಯಾಕೆ ಟೀಕೆ ಮಾಡ್ತೀರಿ? ನಿನ್ನ ಬುಡದಲ್ಲೇ ಇದೆ. ಯಡಿಯೂರಪ್ಪನವ್ರು ಹಿಂದೆ ಪಕ್ಕದಲ್ಲಿ ಕೂತಿರ್ತಾರೆ. ನೀವು ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಯಾಕೆ ನಿಮ್ಮ ಅಧಿಕಾರ ಕೊಟ್ಟದ್ದು ಯಾರಾಗಾರೆ? ನಾನು ಇವತ್ತಿನ ತನಕ ಮಾತಾಡಿದ ತಪ್ಪಿದೆ. ಯಾರು ಎಷ್ಟೇ ಜನದಲ್ಲಿ ಇದ್ರು, ಅಣ್ಣ ತಮ್ಮ ಅಕ್ಕ ತಂಗಿ ಇಡೀ ಕುಟುಂಬ ನೀವೇ ಇರ್ರಿ ಅಂತ ಹೇಳಿಬಿಡ್ಲಿ. ಹಂಗಾರೆ ನಾನು ಅದಕ್ಕೋಸ್ಕರ ಹೇಳಿದ್ರು, ಈ ಪಕ್ಷ ಒಂದು ಸಿದ್ಧಾಂತದಿಂದ ಬಂದಿರೋಂಥ ಪಕ್ಷ. ಈ ಸಿದ್ಧಾಂತಕ್ಕೆ ಆಘಾತ ಆದಂಥ ಸಂದರ್ಭದಲ್ಲಿ ನೋಡ್ತಾ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ರೆಬೆಲ್ ಅಂತಿದ್ದೀರಿ, ಸ್ವತಂತ್ರ ಸ್ಪರ್ಧೆಯಾಗಿ ಬಂದಿದ್ದೀನಿ. ಇದು ತಿದ್ದುಕೋಬೇಕು. ರಾಷ್ಟ್ರೀಯ ನಾಯಕರು ಈ ಕಡೆ ಗಮನ ಹರಿಸ್ಬೇಕು, ರಾಜ್ಯ ನಾಯಕರು ಗಮನ ಹರಿಸ್ಬೇಕು. ಇದು ಮೊದಲನೇ ಉದ್ದೇಶ. ಎರಡನೇದು, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವ್ರ ಕಾಲದಿಂದನೂ ನಾವು ಭಾರತೀಯ ಜನತಾ ಪಾರ್ಟಿಲಿ ಇದ್ವಿ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರದ್ದು ನಾನು ನೋಡಿಲ್ಲ, ಕೇಳಿದ್ದೀನಿ. ಇದರದ್ದು ಅರ್ಥ ಏನು? ಹಿಂದುತ್ವದ ಪಕ್ಷ ಇದು. ಭಾರತೀಯ ಜನತಾ ಪಾರ್ಟಿಯಿಂದ ಹಿಂದುತ್ವದಕ್ಕೋಸ್ಕರ ತಪಸ್ಸನ್ನೇ ಮಾಡಿಕಟ್ಟಿರೋಂಥ ಸಾವಿರಾರು ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಶ್ರಮ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಏನಿದೆ, ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲರ ಪಕ್ಕಕ್ಕೆ ಸಿ ಟಿ ರವಿ, ಬಸವನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ, ಅನಂತಕುಮಾರ್ ಹೆಗಡೆ, ಸದಾನಂದ ಗೌಡ, ನಳಿನ್ ಕುಮಾರ್. ಯಾಕೆ ಹಿಂದುತ್ವ ಮಾತಾಡಿದ ತಪ್ಪ? ಜಾತಿ ಹಿಡ್ಕೊಂಡು ಹೋಗ್ಬೇಕಿತ್ತ ನಾವು? ಹಾಗಾದರೆ ಇದನ್ನು ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ, ನಾಳೆ ತನ್ನ ಮಗ ಮುಖ್ಯಮಂತ್ರಿ ಆಗೋದಕ್ಕೆ ಇವ್ರು ಎಲ್ಲರೂ ಅಡ್ಡ ಬರ್ಬೋದು, ಪಕ್ಕಕ್ಕೆ ಸರಿಸ್ಬಿಟ್ರೆ ಸುಲಭವಾಗಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಭ್ರಮೆಯಲ್ಲಿ ಯಡಿಯೂರಪ್ಪನವ್ರು ಇರ್ಬೇಕಾದ್ರೆ ಕೇಂದ್ರ ನಾಯಕರದ್ದು ಗಮನಿಸ್ಬೇಕು ತಾನೆ? ಯಾಕೆ ಸರ್ ಗಮನಿಸ್ತಾ ಇಲ್ಲ? ಅದು ಅವರಿಗೆ ಕೇಳಬೇಕು. ಗಮನಿಸಲಿ ಅನ್ನೋದು ಈ ಚುನಾವಣೆ ನಿಂತಿರೋದು. ನಾನು ಎಲ್ಲರ ಹತ್ರ ಹೇಳಿದ ಮೇಲೆ ಅವ್ರು ಯಾರೂ ಗಮನ ಕೊಟ್ಟಿಲ್ಲ ಅಂದಾಗ ಚುನಾವಣೆ ಯಾಕೆ ಈಶ್ವರಪ್ಪ ಸ್ಪರ್ಧೆ ಮಾಡಿದ್ನಿ? ನೀವು ಪ್ರಶ್ನೆ ಕೇಳಿದ್ರಲ್ಲೋ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿದ್ದೀನಲ್ಲೋ. ಇದಕ್ಕೆ ನಾನು ಉತ್ತರ ಕೊಡಲ್ಲ, ಯಡಿಯೂರಪ್ಪನವರು ಉತ್ತರ ಕೊಡಲಿ, ಕೇಂದ್ರ ನಾಯಕರು ಉತ್ತರ ಕೊಡಲಿ, ಭಾರತೀಯ ಜನತಾ ಪಾರ್ಟಿ ಉತ್ತರ ಕೊಡಲಿ. ಉತ್ತರ ಕೊಡಬೇಕು, ಚರ್ಚೆ ಆಗಬೇಕು ಅಂತ ಈ ಚುನಾವಣೆ ನಾನು ನಿಂತಿರೋದು. ಈ ಹಿಂದೆ ನೀವು ಈ ವಿಚಾರದಲ್ಲಿ, ಯಾಕೆ ಅಂದರೆ ನಾವು ಒಂದು ಪಕ್ಷವನ್ನು ಟೀಕಿಸುವಾಗ ಸ್ವತಃ ನಮ್ಮ ಪಕ್ಷದಲ್ಲಿ ಆ ಥರದ ಒಂದು ಹುಳುಕಿರುವಾಗ ನಾವು ಅದನ್ನು ಸರಿಪಡಿಸ್ಕೊಳ್ಳದೆ ಇನ್ನೊಬ್ಬರನ್ನ ಟೀಕಿಸೋದು ಸರಿಯಲ್ಲ. ನಮ್ಮ ಪ್ಲೇಟಲ್ಲಿ ಕಟ್ಟೆ ಸತ್ತು ಬಿದ್ದಿದ್ರು ಬೇರೆಯವ್ರ ಪ್ಲೇಟಲ್ಲಿರೋ ನೊಣನ ಎತ್ತು ಬಿಸಾಕೋದಿದೆಯಲ್ಲ, ಜನ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ದು ಅದೇ ಸರ್. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ದದೆ, ಅದರ ಎಫೆಕ್ಟ್ ನಿಮ್ಮ ಮೇಲೆ ಬಿತ್ತು. ಆಗ್ಲೂ ಕೂಡ ನೀವು ಸಹಿಸ್ಕೊಂಡ್ರೆ. ಆದ್ರೆ ಈ ಬದಲಾವಣೆಗೆ ತಾವು ಮುನ್ನುಡಿ ಬರೀತಿದ್ದೀರಿ. ತಮ್ಮೊಬ್ಬರಿಂದಲೇ ಇದು ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ರಾಜ್ಯಾದ್ಯಂತ ತಾವು ಹಲವಾರು ಹೆಸರುಗಳನ್ನ ಹೇಳಿದ್ರಿ. ಕಟೀಲ್ ಹೇಳಿದ್ರಿ, ಸದಾನಂದ ಗೌಡ್ರು ಹೇಳಿದ್ರಿ, ಅನಂತಕುಮಾರ್ ಹೆಗಡೆ ಹೇಳಿದ್ರಿ. ಈ ರೀತಿ ಹಲವಾರು ಜನರು, ಅವರೆಲ್ಲ ಯಾಕೆ ಮಾತಾಡ್ತಾ ಇಲ್ಲ? ಒಂದು ನಿಮಿಷ. ಎಲ್ಲರ ಮನಸ್ಸಲ್ಲೂ ನೋವಿದೆ. ಭಾರತೀಯ ಜನತಾ ಪಾರ್ಟಿ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ. ತಪಸ್ಸು ಮಾಡಿ ಕಟ್ಟಿದ್ದಾರೆ. ಶಂಕರ್ ಮೂರ್ತಿಯವ್ರ ಹೆಸರು ಹೇಳ್ತೀವಿ ನಾವು. ಯಾಕೆಂದರೆ ಅವ್ರ ತಂದೆ ತೀರೋದಾಗ ಎಮರ್ಜೆನ್ಸಿಲಿ ಜೈಲಲ್ಲಿದ್ದರು. ಅವರು ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ಹೋಗಿ ಖಾಸಗಿ ಮಾತಾಡಿ ನೀವು. ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಅಂತ. ಶಂಕರ್ ಮೂರ್ತಿ, ರಾಮಚಂದ್ರಗೌಡ, ಅನಂತಕುಮಾರು, ನಾನು, ಸಾಮೂಹಿಕ ನಾಯಕತ್ವ ಇತ್ತು. ಇವಾಗಿನ ಪರಿಸ್ಥಿತಿ ಏನು? ಅಪ್ಪ ಮಕ್ಕಳು ಕೂತ್ಕೊತಾರೆ, ಚರ್ಚೆ ಮಾಡ್ತಾರೆ, ತೀರ್ಮಾನ. ಸೀಟು ಅವ್ರು ಹೇಳಿದವ್ರಿಗೆ. ಚಿಕ್ಕಮಗಳೂರು ಉದಾಹರಣೆ ಹೇಳ್ತಿರೋದು ನಾನು, ಇಂಥ 10 ಹೇಳಬಲ್ಲೆ. ಶೋಭಾ ಕರಂದ್ಲಾಜೆ, ನನಗೇನು, ಅವರು ನಮ್ಮ ಸಿಸ್ಟರ್ ಇದ್ದಂಗೆ. ಇಡೀ ಕಾರ್ಯಕರ್ತರು, ಇಡೀ ಜನ ನಮಗೆ ಬೇಡ, ಗೋಬ್ಯಾಕ್ ಆಮೇಲೆ ಆಗಿದ್ದದು, ಮುಂಚೆ ಬೇಡ. ಯಡಿಯೂರಪ್ಪನವರು ರಾಜ್ಯ ಚುನಾವಣಾ ಸಮಿತಿನೂ ಸೇರಿಲ್ಲ, ಕೇಂದ್ರ ಚುನಾವಣಾ ಸಮಿತಿನೂ ಸೇರಿಲ್ಲ. ಇವು ಚಿಕ್ಕಮಗಳೂರು ಹೋಗ್ತಾರೆ, ಕಾರ್ಯಕರ್ತರು ಕರೆದು ಶೋಭಾ ಕ್ಯಾಂಡಿಡೇಟ್ ಆಗ್ತಾರೆ, ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ಡಿಕ್ಟೇಟರಾ? ಯಾಕೆ ಶೋಭಾ ಮೇಲೆ ಇಷ್ಟೊಂದು ಪ್ರೀತಿ? ಎಲ್ಲ ಜಗದೀಶ್ ಶೆಟ್ಟರು ಬಗ್ಗೆ ಒಂದು ರೀತಿ, ಅವ್ರ ಪಾರ್ಟಿಯಿಂದ ಬೇಡ ಅಂತ ಆದಮೇಲೂ ಕೂಡ ಬಿಟ್ಟು ಹೋದ ನಂತರ ಕಾಂಗ್ರೆಸ್ಗೆ ಹೋದ್ರು. ಅವರು ಕಾಂಗ್ರೆಸ್ಸಿನ ಸೋತರು ನಮ್ಮ ಪಕ್ಷದ ಅಭ್ಯರ್ಥಿ ಜೊತೆಗೆ. ಅವ್ರ ಮನೆಗೆ ಕಾಲಿಡ್ಕೊಂಬಂದು ಅವ್ರಿಗೆ ಟಿಕೆಟ್ ಕೊಡ್ತಾರೆ. ನಾನೇ ಶೋಭನ ವಿಶೇಷ ಪ್ರಸ್ತಾಪ ಮಾಡಿದೆ ಅಂತಂದರೆ, ಇವನು ಇಡೀ ಕಾರ್ಯಕರ್ತರು ಬೇಡ, ಜನ ಬೇಡ ಅಂದಮೇಲೂ ಕೂಡ ಇವ್ರನ್ನೇ ಕೊಡ್ತೀನಿ ಅಂತಂತ ಕೊನೆಗೆ ಗೋಬ್ಯಾಕ್ ಶೋಭಾ ಬಂತು. ಅವಾಗ ಗೊತ್ತಾಯ್ತು ಅವ್ರಿಗೆ ಅವ್ರು ಸೋಲ್ತಾರೆ ಅಂತ. ಸದಾನಂದ ಗೌಡ್ರಿಗೆ ಡಿಸ್ಟರ್ಬ್ ಮಾಡಿದ್ರಿ ನೀವು. ಶೋಭಕ್ಕನ ವಿಚಾರ ಇದು ನೀವು ಫಸ್ಟ್ ಟೈಮ್ ಅಲ್ಲ ಸರ್ ಪ್ರಸ್ತಾಪ ಮಾಡ್ತಾ ಇರೋದು. ಪದೇ ಪದೇ ಶೋಭಕ್ಕನ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಈ ಚುನಾವಣೆಗಳಲ್ಲಿ ಆಗಿರ್ಬೋದು, ಅವರು ಕರ್ನಾಟಕದಲ್ಲಿ ಸಕ್ರಿಯವಾಗಿ ಇದ್ದಾಗಲೂ ನಾನು ಹೇಳಿಲ್ಲ ಅಂದಿಲ್ಲ. ನೋ, ಮತ್ತೆ ಇಲ್ಲಿಂದ ತೆಗೆದು ನೀವು ಅಲ್ಲಾಕೆ ನಿಲ್ಲಿಸಿದ್ರಿ?
ನಿಮ್ಗೆ ಇಷ್ಟ ಬಂದಂಗೆ ಮಾಡೋದಾ? ಆಯ್ತು, ಅಲ್ಲಿ ನಿಲ್ಲಿಸ್ರಿ. ಸಿಟಿ ರೈಲ್ವೆ ಯಾಕೆ ಕೊಡಲಿ ಚಿಕ್ಕಮಗಳೂರು? ನಿಮ್ಮ ಇಷ್ಟ ಬಂದವ್ರು ಕೊಡೋದು, ನಿಮ್ಗೆ ಇಷ್ಟ ಬಂದ ಬೇಡ ಅನ್ನೋದು ಇದು ಸ್ವಂತ ಪ್ರಾಪರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ. ಇದು ರಾಜ್ಯ ಜನಕ್ಕೆ ಅರ್ಥ ಆಗಿರೋದ್ರಿಂದ, ಎಲ್ಲ ಕಾರ್ಯಕರ್ತರು ಮಾತಾಡ್ತಿರೋದ್ರಿಂದ ಇದು ಕೇಂದ್ರ ನಾಯಕರು ಗಮನಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ನಾನು ಚುನಾವಣೆ ನಿಂತಿರೋದು. ಸರ್, ನೀವು ಲಾಸ್ಟ್ ಟೈಮ್ ನೀವು ಎಲೆಕ್ಷನ್ ನಿಂತ್ಕೊಳ್ಬೇಡಿ ಅಂದಾಗ ನನಗೆ ಒಂಥರ, ನಾನೇ ಲೈವಲ್ಲಿ ಕೂತ್ಕೊಂಡು ಇದೇನಿದು ಈಶ್ವರಪ್ಪನವ್ರು ಒಳ್ಳೆ ತ್ಯಾಗಮೂರ್ತಿ ಥರ ಎಲ್ಲವನ್ನೂ ಕೂಡ ಬಿಟ್ಟು ಕೊಡುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದಾರಲ್ಲ, ಅವ್ರ ಸೇವೆನೂ ಪರಿಗಣಿಸಲ್ಲ, ಅವ್ರ ಹಿರಿತನೂ ಪರಿಗಣಿಸಲ್ಲ ಅಂದರೆ ಅದನ್ನೆಲ್ಲ ಸಹಿಸ್ಕೊಂಡು ಅವ್ರು ಯಾಕಿದ್ದಾರೆ ಪಕ್ಷದಲ್ಲಿ ಅಂತ ನಾನೇ ಕೂಡ ಮಾತಾಡಿದ್ದೆ ಸರ್. ಆಗಲೂ ಕೂಡ ನಿಮಗೆ ಇದೇ ರೀತಿಯಂಥ ವಾತಾವರಣ ಇತ್ತು. ಈಗ ನಿಮ್ಮ ಒಂದು ವಿಚಾರ ಏನಿದೆ ಅದು ಗೊತ್ತಿದ್ರೂ ಕೂಡ ನಿಮ್ಮದು ಸಂಘ ಪರಿವಾರದ ಹಿನ್ನೆಲೆ ಇರುವಂತಹ ಪಕ್ಷ, ಹಿಂದುತ್ವದ ಪಕ್ಷ, ಇಲ್ಲಿ ಒಂದು ರೀತಿ ಇಲ್ಲಿ ಕೇಡರ್ ಬೇಸ್ಡ್ ಪಕ್ಷ, ಆದರೂ ನಿಮ್ಮ ಮಾತಿಗೆ ಯಾಕೆ ಸರ್ ವರಿಷ್ಠರು ಬೆಲೆ ಕೊಡ್ತಾ ಇಲ್ಲ? ಯಡಿಯೂರಪ್ಪನವ್ರು ಅಂಥದ್ದು ಜಾದು ಏನು ಮಾಡಿದ್ದಾರೆ? ಅಲ್ಲ ಅದೇ ನೀವು ಹೇಳ್ತೀರ ಸರಿ ಇದೆ. ಯಡಿಯೂರಪ್ಪನವ್ರು ಮಾಡಿರೋಂಥ ಜಾದು ಅಂತ ಅನ್ನೋದಕ್ಕಿಂತನೂ ಅವರ ಕೇಂದ್ರ ನಾಯಕರ ಗಮನ ಬರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿರೋದು. ಎಲ್ಲಿದೆ ಬಂದಿದೆ? ಮೊನ್ನೆ ಮೋದಿ ಅವ್ರನ್ನ ಕೇಳಿದ್ರು, ತಾವು ಈಶ್ವರಪ್ಪನವ್ರ ಜೊತೆ ಮಾತಾಡ್ತೀರಾ ಅಂತ. ಈಶ್ವರಪ್ಪನವ್ರ ಬಗ್ಗೆ ಏನ್ ಮಾಡಿದ್ರಿ ಅಂತ ಫೋನಲ್ಲಿ ಮಾತಾಡ್ತೀನಿ ಅಂದ್ರು. ಮಾತಾಡಿದ್ರ ನಿಮ್ಮ ಹತ್ರ ಅವರು ಸಾಹೇಬ್ರು? ಇನ್ನೇನ್ ಸರ್, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ನಾನು ಅದಕ್ಕೋಸ್ಕರ ಹೇಳಿದೆ, ಗೊತ್ತಿದ್ರು ಕೂಡ ಉಚ್ಚಾಟನೆ ಮಾಡಿದ್ದಾರೆ ಅಂತಂದ್ರೆ ಸರ್ ಅದೇನು ಹಿರಿಯರ ಗಮನಕ್ಕೆ ತರದೇನೆ ಮಾಡಿರ್ತಾರ? ಏಕಾಏಕಿ ನಿರ್ಧಾರ ಆಗಿರುತ್ತೆ, ನನಗೆ ಸಂಬಂಧ ಇಲ್ಲ, ಗಮನಕ್ಕೆ ತಂದೆ ಮಾಡಿದ್ದಾರೆ. ಹಾಗಾದ್ರೆ ಸರ್ ನಿಮ್ಮ ಸೇವೆಗೆ, ನಿಮ್ಮ ಅನುಭವಕ್ಕೆ, ನೀವು ಪಕ್ಷಕ್ಕೆ ಮಾಡಿರುವಂತಹ ಕೊಟ್ಟಿರುವ ಕೊಡುಗೆಗೆ ಒಂದ್ ನಯಾ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಸರ್ ನಿಮ್ಮ ಪಕ್ಷದಲ್ಲಿ? ಯಾರಿಗೆ ಪ್ರಶ್ನೆ ಕೇಳ್ತಿದ್ದೀರಿ? ನಾನು ನನಗೆ ಕೇಳಬೇಡಿ. ಯಾರು ಈ ಬದುಕು ಮಾಡಿದಾರಲ್ಲ ಅವ್ರಿಗೆ ಕೇಳಿ, ಯಡಿಯೂರಪ್ಪನವ್ರು ಕೇಳಿ, ಕೇಂದ್ರ ನಾಯಕರು ಕೇಳಿ. ಅವಾಗ ಅವ್ರು ಏನು ಉತ್ತರ ಕೊಡ್ತಾರೆ ಹೇಳಿ. ನನಗೆ ಅದೇ ನನಗೊಬ್ಬನಿಗೆ ಅಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ ಸರ್, ನೀವು ನಮ್ಮ ಕರ್ನಾಟಕದವರು, ಕರ್ನಾಟಕದ ರಾಜಕಾರಣಿಗಳನ್ನ ನಾವು ನಿಮ್ಮನ್ನ ಎಷ್ಟೋ ಜನ ಇಲ್ಲಿ ಈ ಕ್ಷೇತ್ರದಲ್ಲಿ ದೇವರು ಅಂತ ಪೂಜೆ ಮಾಡ್ಬೋದು ಸರ್. ನಾನು ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಬಿಕಾಸ್ ಆಫ್ ಎಲೆಕ್ಷನ್. ಎನಿ ಟೈಮ್ ನಿಮ್ಮ ಮನೆ ಮುಂದೆ ಜನ ಇರ್ತಾರೆ. ಯಾಕೆ ಅಂದ್ರೆ ನೀವು ನಮ್ಮವರು ಅಂತ. ಸೊ ನಾವು ಕನ್ನಡಿಗರು, ಕರ್ನಾಟಕದವರು, ನಿಮಗೆ ನಾವು ಈ ರೀತಿಯಾದಂತಹ ಒಂದು ನಿಮಗೆ ಈ ತರ ಟ್ರೀಟ್ಮೆಂಟ್ ನಡೀತಾ ಇದೆ ಅಂದ್ರೆ ನಾವು ಕೇಳಬೇಕಾ ಬೇಡವಾ ಸರ್? ಸರಿಮಾ, ಕೇಳಬೇಕು. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ನನ್ನೊಬ್ಬನಿಗಾಗಿದ್ದಿದ್ರೆ ಸುಮ್ಮ ಕೂತಿದ್ದೆ. ನಾನು ಪಟ್ಟಿ ಕೊಟ್ಟೆ ನಿಮಗೆ. ಈ ಥರ ಸಾವಿರಾರು ಜನ ಇದ್ದಾರೆ. ಇವರಷ್ಟೂ ಜನಕ್ಕೂ ಕೂಡ ಅವ್ರ ನೋವಿಗೆ ಸ್ಪಂದಿಸಬೇಕು, ಅವ್ರ ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಚುನಾವಣೆ ಸ್ಪರ್ಧೆ ಮಾಡಿರೋದು. ಓ ಭ್ರಮೆ ಅಂತಾರೆ ವಿಜಯೇಂದ್ರ ಅವರು. ಏನು ಓ ಭ್ರಮೆ? ಮೊನ್ನೆ ಬಚ್ಚ ರಾಜಕಾರಣಕ್ಕೆ ಬಂದಿರೋ ಬಚ್ಚ, ಅವನಿಗೆ ಉತ್ತರ ಕೊಡಲ್ಲ ನಾನು. ಅವನ ಬಗ್ಗೆ ನಾನು ಉತ್ತರ ಕೊಡಲ್ಲ. ಇನ್ನು ಅವ್ರ ಅಪ್ಪೇನೋ ಮಾತಾಡಿದ್ರೆ ನಾನು ಹೇಳ್ತಿದ್ದೆ. ಅವನಿಗೇನು ಇನ್ನು ಈಗ ತಾನೇ ಕಂಡುಬಿಡ್ತಿದ್ದಾನೆ, ಎಳಸು. ಅವನಿಗೆ ಉತ್ತರ ಕೊಡಲ್ಲ. ವಿಧಾನ ಪರಿಷತ್ ಸದಸ್ಯನ ಮಾಡ್ತೀವಿ ಕಾಂತೇಶ್ ಅವರನ್ನ. ನನಗೆ ಪಕ್ಷ ನೀ ಚುನಾವಣೆ ನಿಲ್ಲಬೇಡ ಅಂತ ಅಂದಾಗ ಒಪ್ಕೊಂಡೆ. ಆಗಲಿಂದನೇ ನನಗೆ ಅನೇಕ ಆಫರ್ ಬಂತು. ನೀ ರಾಜ್ಯಪಾಲರು ಮಾಡ್ತೀವಿ, ನಿಮ್ಮ ಮಗನಿಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ. ನಾನು ರಾಜಕಾರಣದಲ್ಲಿ ಇರೋದು ನನಗೇನೋ ಒಂದು ತೊಗೊಳೋದಕ್ಕಲ್ಲ. ನಾನು ಹಂಗೆ MLA ಆಗಬೇಕು ಅಂದರೆ ಕಳೆದ ಬಾರಿನೇ ಅಸೆಂಬ್ಲಿ ಕಂಟೆಸ್ಟ್ ಮಾಡಿ ಆರಾಮಾಗಿ ಗೆದ್ದು MLA ಆಗಿ. ನಾನು ಅದು ಉದ್ದೇಶ ಅಲ್ಲ. ಪಕ್ಷ ಶುದ್ಧೀಕರಣ ಆಗಬೇಕು ಅನ್ನೋದಕ್ಕೋಸ್ಕರನೇ ಈಗ ಸ್ಪರ್ಧೆ ಮಾಡಿರೋದವರು. ಆಗಲೇ ಯಾಕೆ ಮಾಡಲಿಲ್ಲ ಅಂತಂದರೆ, ಆಗ ನನಗನ್ನಿಸಿತ್ತು ಪಕ್ಷ ಕೆಲವು ಯೋಚನೆಗಳು ಮಾಡ್ತಾಯಿದೆ, ಕೆಲವು ಹಿರಿಯರು ನಿಲ್ಲಬಾರ್ದು ಅಂತ ಅವ್ರ ಅಪೇಕ್ಷೆ ಇತ್ತು. ಹಾಗಾಗಿ ನಾನು ಅವ್ರ ಒಪ್ಪಿಗೆ ಕೊಟ್ಟೆ. ಇದೇನಿದು, ಇವು ಸುಮ್ಮನೆ ಇದ್ದಾರೆ ಅಂತ ಅಂದ್ಕೊಂಡು ಎಲ್ಲರ ತಲೆ ಮೇಲೆ ಹೇರೋದಕ್ಕೋಸ್ಕರ BJP ನಿಲ್ಲಂತ ಯಡಿಯೂರಪ್ಪನವ್ರು ಇರೋದಾ? ನನ್ನ ಮಕ್ಕಳನ್ನು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ BJPನ ದುರುಪಯೋಗ ಮಾಡ್ಕೊಳೋದಾ? ಇದು ಕೇಂದ್ರ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳೋದಾ? ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದ್ವಿ. ನೋಡಿ ಏನಾಗುತ್ತೆ. ನಿಮ್ಮ ಪ್ರಕಾರ ಯಡಿಯೂರಪ್ಪನವ್ರು ಸುಮ್ಮನೆ ಇರಬೇಕು, ರಾಘವೇಂದ್ರ ಸೋಲ್ಬೇಕು, ವಿಜಯೇಂದ್ರ ರಾಜೀನಾಮೆ ಕೊಡಬೇಕು ಅನ್ನೋದಕ್ಕಿಂತಲೂ ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಹೊರಗೆ ಬರಬೇಕು. ಇದು ನನ್ನ ಉದ್ದೇಶ. ಇದು ಬರೀ MP ಚುನಾವಣೆಯಲ್ಲಿ ರಾಘವೇಂದ್ರ ಏನಾಗಬೇಕು, ವಿಜಯೇಂದ್ರ ಏನಾಗಬೇಕು ಅಂತಲ್ಲ. ಈ ಚುನಾವಣೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಈಶ್ವರಪ್ಪ ಯಾಕೆ ನಿಂತಿದ್ದಾರೆ, ಚರ್ಚೆ ಆದಂಥ ಜನರಿಗೂ ಅವೇರ್ನೆಸ್, ಜನರಿಗಿಂತನೂ ಜಾಸ್ತಿ ನಮ್ಮ ಪಕ್ಷದ ನಾಯಕರು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇಡೀ ರಾಜ್ಯಕ್ಕೆ ಬರೀ ಭಾಷಣ ಮಾಡೋಕೆ ನರೇಂದ್ರ ಮೋದಿ ಕರ್ಕೊಂಡು ಭಾಷಣ ಮಾಡಿ ಒಂದು ವಂಶದ ವಿರುದ್ಧ ಕಿತ್ ಬಿಸಾಕಿ ಪಾಪ ಮೋದಿ ಹೇಳೋದಕ್ಕೋಸ್ಕರ ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಸುಮ್ಮನೆ ಕೂತ್ಕೋತೀರ ನೀವು? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಯಡಿಯೂರಪ್ಪನವ್ರಿಗೆ ಇದ್ದಿದ್ದರೆ ತಕ್ಷಣ ಮಗನ ರಾಜೀನಾಮೆ ಕೊಡಿಸ್ಬೇಕಿತ್ತು. ನಾನು ವಂಶ ಪಾರಂಪರ್ಯಕ್ಕೆ ನಾನು ತಯಾರಿಲ್ಲ, ಮೋದಿ ಹೇಳ್ತಿರೋ ಸರಿ ಇದೆ, ಹಾಗಾಗಿ ಒಪ್ಕೊಳ್ತಿದ್ದೆ. ಅಲ್ಲ ಸರ್, ಅದು ಬೇರೆಯವ್ರ ವಿಚಾರ ಬಂದಾಗ ಸರಿ ಇದೆ. ಈಗ ಈಶ್ವರಪ್ಪನವ್ರ ಮಗನಿಗೆ ಟಿಕೆಟ್ ಕೊಡ್ಬೇಕಾ, ಇನ್ನೊಬ್ರಿಗೆ ಕೊಡ್ಬೇಕಾ ಅಂದಾಗ ಮಾತ್ರ ನಮ್ದು ವಂಶ ಪಾರಂಪರ್ಯ ರಾಜಕಾರಣ ಅಲ್ಲ ಅಂತ. ಆದರೆ ಕುಟುಂಬಕ್ಕೆ ಮಾತ್ರ ತನ್ನದೇ ಆದಂತಹ ಒಂದು ಡಿಫ್ರೆಂಟ್ ರೂಲ್ಸ್ ರೆಗ್ಯುಲೇಷನ್. ಅದಕ್ಕೇನು ಹೇಳ್ತಿರೋದು, ದೇಶಕ್ಕೆ ಒಂದು ತನಗೆ ವಂಶಕ್ಕೆ ತನ್ನ ಕುಟುಂಬಕ್ಕೆ ಒಂದು ಮಾಡೋಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಈ ಚುನಾವಣೆ ನಂತಿರೋದು. ಸರ್, ನಿಮಗೆ ಗೆಲ್ಲೋ ಉದ್ದೇಶಕ್ಕಿಂತ ಯಡಿಯೂರಪ್ಪ ಫ್ಯಾಮಿಲಿನ ಸೋಲಿಸ್ಬೇಕನ್ನೋ ಉದ್ದೇಶ ಜಾಸ್ತಿ ಇದೆಯಾ? ನಾನು ಗೆಲ್ತೀನಿ. ಯಡಿಯೂರಪ್ಪನವ್ರ ಕುಟುಂಬ ಸೋಲೋದು ಗೆಲ್ಲೋದು ಇಲ್ಲಿ ಮುಖ್ಯ ಅಲ್ಲ. ನೋ ಯಾಕೆ ಕಾಂಗ್ರೆಸ್ ಇಲ್ಲೇನೋ? ಕಾಂಗ್ರೆಸ್ನೂ ಸೋಲಿಸ್ತೀನಿ, ಅವ್ರದ್ದು ವಂಶಪಾರಂಪರ್ಯ ರಾಜಕಾರಣ ಅಂತ ಮೋದಿ ಹೇಳ್ತಾರೆ.
ಅದೇ ಕುಟುಂಬ ರಾಜಕಾರಣ ಬಿ ಜೆ ಪಿಲಿ ಕರ್ನಾಟಕ ರಾಜ್ಯದಲ್ಲಿದೆ. ಆ ವಂಶ ಪಾರಂಪರ್ಯ ಕಾಂಗ್ರೆಸ್ದವರು ಕುಟುಂಬ ಅಪ್ಪ ಮಕ್ಕಳ ಕೈ ರಾಜಕಾರಣ ಎರಡನ್ನೂ ಸೋಲಿಸಿ ನಾನು ಗೆಲ್ತೀನಿ. ಸರ್ ನಿಮ್ಗೆ ವೋಟ್ ಹಾಕೋರು ನಿಮ್ಮ ಬಿಜೆಪಿ ಅವರೇ ಅಲ್ವಾ? ಇಲ್ಲ, ಯಾರು ಹಿಂದುತ್ವಕ್ಕೋಸ್ಕರ ಇದ್ದಾರೆ ಅವರೇ ಅಲ್ವಾ ಸರ್? ಭಾಳ ಒಳ್ಳೆ ಈ ಪಾಯಿಂಟ್. ವೋಟ್ ಸ್ಪ್ಲಿಟ್ ಆದ್ರೆ ನಿಮ್ಮ ಬಂದೆ ಬಿಜೆಪಿ ಅಭ್ಯರ್ಥಿ ಆದ್ರೂ ಗೆಲ್ಬೇಕು, ಇಲ್ಲ ಬಿಜೆಪಿ ಇಂದ ಬಂಡಾಯವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರುವ ನೀವಾದ್ರೂ ಗೆಲ್ಬೇಕು. ಸೊ ಇಬ್ಬರಿಗೂ ಏಟು ಈ ಸ್ಪರ್ಧೆಯಿಂದ ಇಬ್ಬರಿಗೂ ಕೂಡ ಏಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂತ ಒಂದು ಸಿನಾರಿಯೋ, ಒಂದು ವಿಶ್ಲೇಷಣೆ ಹೊರಬರ್ತಾ ಇದೆ. ಪ್ರಾಕ್ಟಿಕಲ್ ಹಂಗಿಲ್ಲ ಪರಿಸ್ಥಿತಿ. ಕಾಂಗ್ರೆಸ್ನಲ್ಲಿರುವಂಥ ಅನೇಕ ನಾಯಕರು ನನ್ನ ಹತ್ರ ಬರ್ತಾ ಇದ್ದಾರೆ. ಸರ್, ಯಡಿಯೂರಪ್ಪನವರು ಮತ್ತು ಕಾಂಗ್ರೆಸ್ ಗೀತಾ ಶಿವರಾಜ್ಕುಮಾರ್ ಅವರು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ದಾರೆ, ವೀಕೆಸ್ಟ್ ಕ್ಯಾಂಡಿಡೇಟ್ ಹಾಕ್ಕೊಂಡಿದ್ದಾರೆ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಹಾಗಾಗಿ ನಾವು ಯಾಕೆ ಸೋಲಂಥ ಕ್ಯಾಂಡಿಡೇಟ್ ಗೀತಾ ಶಿವರಾಜ್ಕುಮಾರಿಗೆ ಕೊಡಲ್ಲ, ರಾಘವೇಂದ್ರಗೆ ಓಟ್ ಕೊಡೋಕ್ಕೆ ನಮ್ಗೆ ಮನಸ್ಸಿಲ್ಲ, ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಅನೇಕರು ಬಂದಿದ್ದಾರೆ ನನ್ನ ಜೊತೆಗೆ ಜೆ ಡಿ ಎಸ್ಸು ಭದ್ರಾವತಿ ಹೋಗ್ಬಿಟ್ಟು ಬನ್ನಿ, ತೀರ್ಥಹಳ್ಳಿ ಹೋಗ್ಬಿಟ್ಟು ಬನ್ನಿ, ಕೇಳಿ ಜೆ ಡಿ ಎಸ್ ನಾಯಕರಿಗೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಸದಾನಂದ ಗೌಡರು, ಪ್ರತಾಪ್ ಸಿಂಹ, ಸಿ ಟಿ ರವಿ, ಒಕ್ಕಲಿಗರು 3 ಜನ. ಈ ಒಕ್ಕಲಿಗರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅವರೇ ಕೇಳ್ತಿದ್ದಾರೆ. ಹಾಗಾಗಿ ನಾವು ಈಶ್ವರಪ್ಪ ಓಟ್ ಕೊಡ್ತೇವೆ. ಜೆ ಡಿ ಎಸ್ ಓಟ್ ಬರುತ್ತೆ, ಕಾಂಗ್ರೆಸ್ ಓಟ್ ಬರುತ್ತೆ, ಬಿ ಜೆ ಪಿ ಓಟ್ ಬಂದೇ ಬರುತ್ತೆ. ಹಾಗಾಗಿ ಇವೆಲ್ಲವೂ ಸೇರಿಕೊಂಡು ಈ ಚುನಾವಣೆ ನನಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೈತ್ರಿ ಆಗಿದೆಯಾ ಸರ್? ಶಿವಮೊಗ್ಗದಲ್ಲಿ ಆಗಿದೆ. ಶಿಕಾರಿಪುರದಲ್ಲಿ ಆಯ್ತಾ ಇಲ್ಲ? 224 ವಿಧಾನಸಭಾ ಚುನಾವಣೆ ನಡೆದಂತಾಗ ಶಿಕಾರಿಪುರ ಕ್ಷೇತ್ರದಲ್ಲಿ ಹೋಗಿ ಕೇಳ್ಕೊಂಬನ್ನಿ. ಅಲ್ಲಿ ನೀವು ಕಾಂಗ್ರೆಸ್ ಅಭ್ಯರ್ಥಿ ಸ್ವತಃ ಗೋಳನ್ನ ತೋಡ್ಕೊಂಡ್ರೆ ಅವರು ಏನಂತ, ಹೌದು ನಮಗೆ ಅನ್ಯಾಯ ಆಗಿದೆ. ಅದೇ ಇದು ಚುನಾವಣೆ ಆದಮೇಲೆ ಗೀತಾ ಶಿವರಾಜ್ಕುಮಾರ್ ಕೂಡ ಹಂಗೆ ಗೋಳು ತೋಡ್ಕೋತಾರೆ, ಅದೇ ರೀತಿ ತೋಡ್ಕೋತಾರೆ. ಯಡಿಯೂರಪ್ಪನವರು ತನ್ನ ಮಗನ ಗೆಲ್ಸೋದಕ್ಕೋಸ್ಕರ ಕಾಂಗ್ರೆಸ್ನವ್ರ ಜೊತೆಗೂ ಬೇಕಾದ್ರೆ ಮಾಡ್ಕೋತಾರೆ, ಯಾರ ಜೊತೆ ಬೇಕಾದ್ರೂ ಮಾಡ್ಕೋತಾರೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತರು. ಇವರೇನು ಹೇಳ್ತಾರೆ, ನಾನು ಹಿಂದುಳಿದವ್ರ ಉದ್ಧಾರಕ, ಲಿಂಗಾಯತರ ಉದ್ಧಾರಕ. ನಾಗರಾಜ್ ಗೌಡ ಶಿಕಾರಿಪುರ ಲಿಂಗಾಯತ್ 1000 ರೂಪಾಯಿಗೆ ಲಿಂಗಾಯತ್ ಅಲ್ವ ಅವನು? ಯಾಕೆ ಹೊಂದಾಣಿಕೆ ಮಾಡ್ಕೊಂಡು ಅವನು ಸೋಲಿಸಿದ್ರಿ? ಬ್ಯಾಕ್ವರ್ಡ್ ಕ್ಲಾಸ್ ಗೋಣಿ ಮಾಲ್ತೇಶ ಅವನು ಯಾಕೆ ಸೋಲಿಸಿದ್ರಿ? ನಿನ್ನ ಮಗ ಗೆಲ್ಲಬೇಕಾ? ಈ ರಾಜಕಾರಣದ ವಿರುದ್ಧ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ. ಹೊಂದಾಣಿಕೆ ಪಾಲಿಟಿಕ್ಸು ಈಗ ಲೋಕಸಭೆಯಲ್ಲೂ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನವರು, ಜೆ ಡಿ ಎಸ್ನವರು ಎಲ್ಲರೂ ನನಗೆ ಬೆಂಬಲ ಕೊಡ್ತಾರೆ, ನಾನು ಗೆಲ್ತಾ ಇದ್ದೀನಿ. ಅಲ್ಲ ಸರ್, ಅವ್ರಿಗೆ ಮಾತ್ರ ಕಾಸ್ಟ್ ಬೇಕು, ಅವ್ರಿಗೆ ಮಾತ್ರ ಕಮ್ಯುನಿಟಿ ಬೇಕು. ಅಂದರೆ ಓಪನ್ ಆಗಿ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಅಂತ ಜನ ಮಾತಾಡ್ತಾರೆ, ಮತ್ತು ನಾವು ಮೀಡಿಯಾಗಳು ಮಾತಾಡ್ತೀವಿ ಸರ್. ನಾವೇನು ಅದಕ್ಕೆ ಹೊರತಾಗಿಲ್ಲ, ನಾವೇನು ತುಂಬ ಶುದ್ಧಾಸ್ತ್ರ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಕೂತಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಈಶ್ವರಪ್ಪನವರು, ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿದಾಗ ಪಾಪ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಬೇಡ, ಅಯ್ಯೋ ಜಾತಿ ಪಕ್ಷ ಅಲ್ಲ ನಮ್ಮದು, ನಮ್ಮ ಕೇಡರ್ ಬೇಸ್ಡ್ ಪಾರ್ಟಿ ಅಂತ. ಸೊ ನಿಮ್ಮ ವಿಚಾರದಲ್ಲಿ ಎಲ್ಲ ಆಗ್ತಾವಲ್ಲ ಸರ್, ನಿಮ್ಮ ವಿಚಾರದಲ್ಲಿ ಎಲ್ಲರೂ ಅವರು ಈಶ್ವರಪ್ಪ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದು ಜಾತಿ ರಾಜಕಾರಣಕ್ಕೆ ಬೇಡ ಅಂತ ತರಲಿಲ್ಲ. ಅವರು SC ST OBC ಜನಾಂಗದ ದೊಡ್ಡ ಸಂಘಟನೆ ಆಗ್ತಿತ್ತು. ಎಲ್ಲ ಜನರು ಕೂಡ ಸಂಘ ಪರಿವಾರದ ಎಲ್ಲರೂ ಹೇಳಿದ್ರು, ನಮಗೆ ಬ್ಯಾಕ್ವರ್ಡ್ ಕ್ಲಾಸ್, SC ST ಯೂತ್ ಸಿಗ್ತಾ ಇದ್ದಾರೆ, ಹಂಗಾಗಿ ನೀವು ನಿಲ್ಲಿಸ್ಕೊಡ್ದು ಅಂತಂದರು. ಇವರು ದೊಡ್ಡ ಕಾರ್ಯಕ್ರಮ ಕೂಡಲ ಸಂಗಮಕ್ಕೆ ಆದ ತಕ್ಷಣ ಡೆಲ್ಲಿಗೆ ಅಮಿತ್ ಶಾ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಇದು ಬೇಡ ಸರ್ ಅಂತ. ಅಮಿತ್ ಶಾ ನಂಗೆ ಕರೆಸಿದ್ರು. ನಾನು ಅವ್ರಿಗೆ ನೇರವಾಗಿ ಕೇಳಿದೆ, ಯಾಕೆ ಬೇಡ ಕೇಳಿ, SC ST ಬೇಡೋ ನಿಮಗೆ, OBC ಬೇಡೋ ನಿಮಗೆ ಕೇಳಿದೆ. ಯಡಿಯೂರಪ್ಪನವ್ರಿಗೂ ಕೇಳಿದೆ, ಅಮಿತ್ ಶಾಗೂ ಕೇಳಿದೆ. ಬೋಲ್ದೋ ಯಾರು ಅಂದರು ಅವರು. ಕೇಳ್ತೀರಿ ಈಶ್ವರಪ್ಪ ಕೇಳ್ತೀವಿ, ಉತ್ತರ ಕೊಡು ಅಂದರು. ಇಲ್ಲ ಬೇಡ ಅಂದರು. 3 ಗಂಟೆ ಚರ್ಚೆ ಆದಮೇಲೆ ಕೊನೆಗೆ ಅಮಿತ್ ಶಾ छोड़ो ಯಾರಂದರು. ನ್ಯಾಷನಲ್ ಲೀಡರ್ ಎದುರಿಗೆ ನಾನು ಬೇಡ ಅನ್ನೋಕ್ಕೆ ಮನಸ್ಸು ಬರಲಿಲ್ಲ. ಅದು ಹಾಗೆ ಕಂಟಿನ್ಯೂ ಆಗಿದ್ದಿದ್ರೆ ಇವತ್ತು ಕಾಂಗ್ರೆಸ್ನವ್ರ ಜೊತೆಗೆ SC ST OBC ಹೋಗ್ತಿರ್ಲಿಲ್ಲ, ಕಾಂಗ್ರೆಸ್ ಸರ್ಕಾರವೂ ಇಲ್ಲಿ ಬರ್ತಿರಲಿಲ್ಲ. ಇದಕ್ಕೆ ತನಗೆ ತೊಂದರೆ ಆಗುತ್ತೆ, ಈಶ್ವರಪ್ಪ ಲೀಡರ್ ಆಗ್ತಾನೆ, SC ST OBC ಬೆಳೆಯುತ್ತೆ, ನನ್ನ ಕಮ್ಯುನಿಟಿಗೂ ತೊಂದರೆ ಆಗುತ್ತೆ, ನನಗೂ ತೊಂದರೆ ಆಗುತ್ತೆ ಅಂತ ಮೀನ್ ಮೆಂಟಾಲಿಟಿ ಯಡಿಯೂರಪ್ಪ ಮಾಡಿದ್ದು. ಪಕ್ಷ ಮುಖ್ಯ ಅಲ್ಲ, ತಾನು ಮುಖ್ಯಮಂತ್ರಿ ಆಗಬೇಕು, ಇಲ್ಲ ತನ್ನ ಮಕ್ಕಳಾಗಬೇಕು. ಹೀಗಾಗಿ ಆ SC ST OBC ನಮ್ಮಿಂದ ದೂರ ಹೋಗೋದಕ್ಕೆ ಇದೇ ಯಡಿಯೂರಪ್ಪನವ್ರ ಕಾರಣ. ಇರಲಿ, ನಾನು ಅದನ್ನು ಮುಂದೇನು ಮಾಡಬೇಕು ಯೋಚನೆ ಮಾಡ್ತೀನಿ. ಸರ್, ಈಗ ಪಕ್ಷದಿಂದ ತಮ್ಮನ ಆ ಉಚ್ಚಾಟನೆ ಅನ್ನೋ ಪದ ಕೇಳಿದ್ರೇ ನನಗೆ ಒಂಥರ ಆಗುತ್ತೆ, ಈಶ್ವರಪ್ಪನವ್ರನ್ನ ಉಚ್ಚಾಟನೆನಾ ಅಂತ. ಸರ್, ಈಗ ಬಹಳಷ್ಟು ಜನ ಹೆಸರು ಹೇಳಿದ್ರೆ ಅವರೆಲ್ಲ ನಿಮ್ಮ ಜೊತೆ ಇದ್ದಾರೆ ಸರ್, ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಈ ಒಂದು ನಿರ್ಧಾರಕ್ಕೆ ಬಿಜೆಪಿಯ ಹಲವಾರು ತಮ್ಮ ರೀತಿ ಯಾರ್ಯಾರು ಒಂದು ರೀತಿ ಬೇಜಾರಾಗಿದ್ದಾರೋ ಅವರೆಲ್ಲರೂ ತಮ್ಮ ಜೊತೆಗೆ ಇದ್ದಾರಾ ಸರ್? ಅಷ್ಟೂ ಜನನು ಕೂಡ ಪ್ರತಿನಿತ್ಯ ನನ್ನ ಜೊತೆ ಸಂಪರ್ಕ ಇದ್ದಾರೆ. ಸರ್, ನೀವು ಗೆಲ್ಲೇಬೇಕು ಅಂತ ಹೇಳ್ತಾರೆ, ಆದರೆ ಬಹಿರಂಗವಾಗಿ ಅವ್ರು ಮಾತಾಡೋಕ್ಕಾಗಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಮಾತಾಡ್ತಿದ್ದಾರೆ, ಇನ್ಯಾರು ಬಹಿರಂಗ ಮಾತಾಡಲ್ಲ. ಅವರೆಲ್ಲರದ್ದು ಆಸೆ ಬರೀ ಇಷ್ಟೇ ಹೆಸರು ಹೇಳಿದ್ದಲ್ಲ, ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾಯಿದೆ, ಸರ್ ನೀವು ಕಂಟೆಸ್ಟ್ ಮಾಡಲೇಬೇಕು ಅಂತ. ಮೊನ್ನೆ ತನಕ ಅದಕ್ಕೂ ಅವ್ರು ಗೊಂದಲ ಮಾಡಿದ್ರು, ವಾಪಸ್ ತೊಗೋತಾರೆ. ಮೋದಿ ಫೋನ್ ಮಾಡ್ತಾರೆ, ಅಮಿತ್ ಶಾ ಫೋನ್ ಮಾಡ್ತಾರೆ. ನಾನು ಹೇಳ್ತೇನೆ ಬಂದೆ, ಬ್ರಹ್ಮ ಬಂದರು ವಾಪಸ್ ತೊಗೊಳಲ್ಲ. ಆದರೂ ಇವ್ರು ಹೇಳೋರು ಗೊಂದಲ ನಿರ್ಮಾಣ ಮಾಡಬೇಕು. ಎಲ್ಲರೂ ಇದ್ದಾರೆ ನನ್ನ ಜೊತೆ, ಎಲ್ಲರೂ ಇದ್ದಾರೆ. ಒಂದು ಅಲ್ಲೊಬ್ರು ಇಲ್ಲೊಬ್ರು ಇಲ್ಲದೆ ಇರ್ಬೋದು. ಸಂಘ ಪರಿವಾರದ ಅತಿ ಹೆಚ್ಚು ಜನ ನನ್ನ ಜೊತೆಗಿದ್ದಾರೆ.
ಸೊ ಹಾಗಾದ್ರೆ ತಮ್ಮ ಪಕ್ಷದಲ್ಲಿ ತಮ್ಮನ್ನ ಬೆಂಬಲಿಸುವಂತ ಅತ್ಯಂತ ಹೆಚ್ಚು ಜನರಿದ್ದಾರೆ, ಅವರ ಒಂದು ಬಲದಿಂದಲೇ ತಾವು ಮುನ್ನುಗ್ತಾ ಇದ್ದಾರೆ. ಆದ್ರೆ ಅವರ ಹೆಸರುಗಳನ್ನು ತಾವು ಬಹಿರಂಗವಾಗಿ ಹೇಳೋದಕ್ಕಾಗಲ್ಲ. ಈ ಪೊಲಿಟಿಕಲ್ ಪಾರ್ಟಿಲಿ ಇರೋದೆಲ್ಲ ಹೆಸರು ಹೇಳಿದೆ ನಾನು, ಸಂಘ ಪರಿವಾರದವ್ರ ಹೆಸರು ಹೇಳಲ್ಲ. ಅವರೆಲ್ಲರೂ ನನ್ನ ಜೊತೆಗೆ ಹಿಂದುತ್ವವನ್ನು ಕಾಪಾಡ್ತೇನೆ ಈಶ್ವರಪ್ಪ, ಹೌದು, ಹಂಗಾಗಿ ಅವ್ರು ಗೆಲ್ಲಬೇಕು ಅಂತ ಅವರ ಎಲ್ಲರದ್ದು ಅಪೇಕ್ಷೆ ಇದೆ. ಓಕೆ, ಹಾಗಾದ್ರೆ ಸರ್ ಈಗ ಇವರು ಯಾರು ನಮ್ಮ ಜಗದೀಶ್ ಶೆಟ್ಟರ್ ವಾಪಸ್ ಬಂದ ಹಾಗೆ ತಾವು ಮುಂದಿನ ದಿನದಲ್ಲಿ ಮತ್ತೆ ಬಿಜೆಪಿಯ ಕಮಲ ಹಿಡಿತೀರಾ? ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಹೋಗಿ ಬಂದರು, ನನ್ನ ಕುತ್ತಿಗೆ ಕೊಯ್ದರೂ ಬಿ ಜೆ ಪಿ ಬಿಟ್ಟು ಹೋಗಲ್ಲ. ನಾನು ಒಂದೇ ಪಾರ್ಟಿಲಿ ಹುಟ್ಟಿರೋದು, ಒಂದೇ ಪಾರ್ಟಿಲೇ ಬೆಳೆಯೋದು. ಇದು ತಾತ್ಕಾಲಿಕವಾಗಿ ಆಗಿರೋಂಥ ಒಂದು ಸಮಸ್ಯೆ. ನಾಳೆ ಚುನಾವಣೆ ಮುಗೀತಿದ್ದಂಗೆ ನಾನು ಬಿ ಜೆ ಪಿಯಲ್ಲೇ ಇರ್ತೀನಿ ಮತ್ತು ಮೋದಿಗೆ ಬೆಂಬಲ ಕೊಡೋದು ಪ್ರಶ್ನೆನೇ ಇಲ್ಲ. ಕೊನೆಯ ತನಕ ಇನ್ಯಾವ ಪಕ್ಷ, ಯಡಿಯೂರಪ್ಪನವರು KJP ಕಟ್ಕೊಂಡು ಹೋದರು ತನಗೆ ಸ್ವಾರ್ಥಕ್ಕೆ ಅನುಕೂಲ ಆಗಬೇಕು ಅಂತ. ನಾನು ಎಂದೂ ಅವ್ರು ಕರೆದ್ರು ಆ ಸಂದರ್ಭದಲ್ಲೂ ಹೋಗಲಿಲ್ಲ. ನಾನು ಇದು ನನ್ನ ತಾಯಿ ಅಂತ ಅಂದ್ಕೊಂಡು, ಹಾಗಾಗಿ ಬಿ ಜೆ ಪಿಯಲ್ಲೇ ಇರೋದು. ಈಗ ವಿಜೇಂದ್ರ ಅವರು ರಾಜೀನಾಮೆ ಕೊಡಿಸ್ಬೇಕು ಅಲ್ಲಪ್ಪ, ವಿಜೇಂದ್ರ ನೀವು ಸಮಾಧಾನ ಆಗ್ಬೇಕಂದ್ರೆ ಈಗ ಏನಾಗಬೇಕು? ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣದಿಂದ ಮುಕ್ತ ಆಗಬೇಕು. ಇದು ವಿಜೇಂದ್ರ, ರಾಘವೇಂದ್ರ, ಯಡಿಯೂರಪ್ಪ ಇನ್ನೊಬ್ಬಪ್ಪ ಅಲ್ಲ, ಕುಟುಂಬ ರಾಜಕಾರಣದಿಂದ ಮುಕ್ತ ಆಗಬೇಕು. ಭಾಳ ಸಿದ್ಧಾಂತ ಮಾಡಿದ್ರಲ್ಲ, ಯಡಿಯೂರಪ್ಪ, ರಾಘವೇಂದ್ರ, ವಿಜೇಂದ್ರ ಬರ್ತಾರೆ ಅಂತ ಮಾಡಿದ್ರೇನು? ಅಲ್ಲಲ್ಲ, ಈ ಸಿದ್ಧಾಂತ ಇಡೀ ದೇಶಕ್ಕೆ ಮಾಡಿರೋದು. ಅಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತ ಅನ್ಕೊಂಡು ವೈಯಕ್ತಿಕ ಅಲ್ಲ, ಆ ಪಕ್ಷದಲ್ಲೂ ಕೂಡ ವಂಶಪಾರಂಪರ್ಯ ಇರಬಾರ್ದು ಅನ್ನೋದಕ್ಕೋಸ್ಕರ ಈ ಪಕ್ಷದ ವಿರುದ್ಧ ಮೋದಿ ಫೈಟ್ ಮಾಡ್ತಿರೋದು, BJP ಫೈಟ್ ಮಾಡ್ತಿರೋದು. ಹಿಂಗಿರಬೇಕಾದ್ರೆ ಈ ವ್ಯಕ್ತಿಗಳದ್ದಲ್ಲ, ನನಗೆ ಅಪ್ಪ ಮಕ್ಕಳು ಏನು ಹಿಡಿತದಲ್ಲಿದೆ, ಇದು ಹೊರಗೆ ಬರಬೇಕು. ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿದ್ರೆ ತಾವು ಈ ಥರದ ಸ್ಟೆಪ್ ತಗೊಳ್ತಿರ್ಲಿಲ್ಲ, ಪ್ರಚಾರ ನಡೀತಾ ಇದೆ. ನನ್ನ ಮಗನಿಗೆ ಟಿಕೆಟು ಕೊಡಿಸ್ತೀನಿ, ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಎಲ್ಲಿ ತನಕ ಹೇಳಿದ್ದು? 2 ದಿನ ಚುನಾವಣಾ ಟಿಕೆಟ್ ಘೋಷಣೆ ಮಾಡೋದು ತನಕನೂ ಕೂಡ ವಿಜೇಂದ್ರ, ರಾಘವೇಂದ್ರನು ಕೂಡ ದೇವರಾಣೆ ನಿಮಗೆ ಕ್ಯಾಂಡಿಡೇಟು ನನ್ನ ಮಗನಿಗೆ ಫೋನ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಯಾಕೆ ಆಣೆ ಮಾಡ್ತಿದ್ರು. ಅವ್ರು ನಂಗೆ ಹುಷಾರಿಲ್ಲ, ನಂಗೆ ಬ್ಯಾಡ್ರಿ, ನಂಗೆ ಬೇಡ, ನಾನು ಕಂಟೆಸ್ಟ್ ಮಾಡೋಕ್ಕಾಗಲ್ಲ, ನಾನು ಬಿಟ್ಟು ಬಿಡ್ರಿ ಅಂತ ಅಂದ್ರು ಕೂಡ ನೀವೇ ಆಗಬೇಕು, ನೀವೇ ಆಗಬೇಕು, ನೀವೇ ಆಗಬೇಕು ಅಂತ ಅವ್ರಿಗೆ ಟಿಕೆಟ್. ಹೌದಪ್ಪ, ಅದಕ್ಕೆ ಬಸವರಾಜ ಬೊಮ್ಮಾಯಿ ಪಾಪ ರಾಜ್ಯ ಚುನಾವಣಾ ಸಮಿತಿಯಲ್ಲೂ ಹೇಳಿದ್ರು, ಒಬ್ಬ OBC ಕೊಡಿ, ಉತ್ತರ ಕರ್ನಾಟಕ ನಮಗೆ ತುಂಬ ಅನುಕೂಲ ಆಗುತ್ತೆ, ಕುರುಬರು ಕೊಟ್ಟರೆ ಅನುಕೂಲ ಆಗುತ್ತೆ. ಒಬ್ಬರು ಬೊಮ್ಮಾಯಿ ಹೇಳಿದ್ರು, ಇವರು ಅಲ್ಲಿ ನಮ್ಮ ಎದುರು ಒಪ್ಕೊಂಡ್ರು, ನಾನು ಇದ್ದ ಚುನಾವಣಾ ಸಮಿತಿಯಲ್ಲಿ. ಆದರೆ ಆಮೇಲೆ ಮೋಸ ಮಾಡಿದ್ರು. ಯಾಕೆ? ಎಗೈನ್ ಇನ್ನೊಬ್ಬ ಯೂತ್ ಬೆಳಿತಾನೆ, ನನ್ನ ಮಗನಿಗೆ ಅಡ್ಡ ಬರುತ್ತೆ, ಇದು ಬಿಟ್ಟರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಅದಕ್ಕೆ ಇದಕ್ಕೆ ನಾನು ಉತ್ತರ ಕೊಡೋದು ನನ್ನ ಹತ್ರ ಇಲ್ಲ. ಚುನಾವಣೆ ಮುಗಿದ್ಮೇಲೆ ಚುನಾವಣೆಯಲ್ಲಿ ತಾವು ಗೆಲುವು ಸೋಲು ಅದು ಇದ್ದದ್ದೇ ಸರ್. ನೀವು ಎಷ್ಟೋ ಗೆಲುವುಗಳನ್ನ ನೋಡಿದ್ದೀರಾ, ಸೋಲುಗಳನ್ನು ನೋಡಿಲ್ಲ ಅಂತ ಅಲ್ಲ, ಮತ್ತೆ ಪುಟಿದೆದ್ದಿದ್ದೀರಾ. ಈಗ ಮತ್ತೆ ತಾವು ಕಂಟೆಸ್ಟ್ ಮಾಡ್ತಾ ಇದ್ದೀರಾ. ಈಗ ಇದು ಹಿಂದುತ್ವಕ್ಕೋಸ್ಕರ ನಡೀತಾ ಇರುವಂತಹ ಫೈಟ್ ಅನ್ನುವಂತಹ ವಿಚಾರ ರಾಜಕೀಯ ಪಡಿಸಾಲೆಯಲ್ಲಿ ಬರ್ತಾ ಇದೆ. ಯಾವುದು ನಕಲಿ ಹಿಂದುತ್ವ, ಯಾವುದು ಅಸಲಿ ಹಿಂದುತ್ವ ಅನ್ನೋದು ಈಗಿನ ಚುನಾವಣೆಯಲ್ಲಿ ಬಹಿರಂಗ ಆಗುತ್ತೆ ಅಂತ. ಸೊ ತಾವು ಗೆದ್ದರೆ ಅದೇ ಅಸಲಿ, ತಾವು ಸೋತರೆ ಸರ್ ಎರಡು ಬೇರೆ. ಅಟಲ್ ಬಿಹಾರಿ ವಾಜಪೇಯಿ ಸೋತರು, ನಕಲಿ ಹಿಂದುತ್ವವಾದಿನ ಅಟಲ್ಜಿ? ಹಿಂದುತ್ವ ನಮ್ಮ ಸಿದ್ಧಾಂತ. ವ್ಯಕ್ತಿಗಳು ಚುನಾವಣೆ ಸೋಲು ಗೆಲುವು, ಸಿದ್ಧಾಂತ ಎಂದೂ ಸೋಲಕ್ಕೆ ಸಾಧ್ಯ ಇಲ್ಲ. ಇಬ್ಬರಿದ್ದಂಥ MP ಇದ್ದಂಥವ್ರು ಇವತ್ತು ದೇಶ ಹಿಡಿದಿದ್ದೀವಿ ನಾವು. ಆ ಸಿದ್ಧಾಂತ ಬೆಳೀತಾ ಹೋಗಿದೆ. ವ್ಯಕ್ತಿಗಳು ಸೋತಿರ್ಬೋದು, ವ್ಯಕ್ತಿಗಳು ಗೆದ್ದಿರ್ಬೋದು. ಹಾಗಾಗಿ ನನ್ನ ಗೆಲುವು, ನನ್ನ ಸೋಲು ಸಿದ್ಧಾಂತದ ಗೆಲುವಲ್ಲ, ಸಿದ್ಧಾಂತದ ಸೋಲಲ್ಲ. ಸಿದ್ಧಾಂತ ಮುಂದುವರಿಯುತ್ತೆ. ಆದರೆ ವ್ಯಕ್ತಿಗಳು ತಪ್ಪು ಮಾಡ್ತಿದ್ದಾರಲ್ಲ, ಇದು ತಿದ್ಕೋಬೇಕು ಅಂತ ಹೋರಾಟ ಇದೆ. ಕೊನೆ ಎರಡೇ ಪ್ರಶ್ನೆ ಸರ್. ಈಗ ತಾವು ಸ್ಪರ್ಧೆ ಮಾಡ್ತಾ ಇರೋದು ಲೋಕಸಭಾ ಕ್ಷೇತ್ರಕ್ಕೆ. ಈಗ ಕುಟುಂಬ ರಾಜಕಾರಣದ ಈ ಫೈಟ್ನಲ್ಲಿ ಅಥವಾ ಡೈರೆಕ್ಟ್ ಯಡಿಯೂರಪ್ಪನವರ ವಿರುದ್ಧದ ಈ ಸಂಘರ್ಷದಲ್ಲಿ ಕೂಸು ಬಡವಾಯಿತು ಅನ್ನೋ ಥರ ಲೋಕಸಭಾ ಕ್ಷೇತ್ರದ ಜನರ ಸಮಸ್ಯೆಗಳು ನಗಣ್ಯ ಆಗ್ಬಾರ್ದು. ಆ ಜವಾಬ್ದಾರಿನೂ ನಿಮ್ಮ ಮೇಲಿದೆ. ಒಂದು ನಿಮಿಷ. ಹೀಗಾಗಿ ಇಲ್ಲಿಯ ಜನರ ಸಮಸ್ಯೆಗಳಿಗೆ 5% ತಾವು ಮಾತಾಡಿದರೆ ಉಳಿದ ಅಷ್ಟೂ % ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಹೌದು, ಕರೆಕ್ಟ್. ಯಾಕೆ ಅಂದರೆ ಸಮಸ್ಯೆ ಭಾಷಣದಲ್ಲಿ ಪರಿಹಾರ ಆಗಲ್ಲ. ಭದ್ರಾವತಿ ಹೋಗಿದ್ದೆ ನಾನು. ನೀವು ಚುನಾವಣೆ ಗೆಲ್ಲಿಸ್ತೀರಿ, ಅವ್ರು ಹೇಳಿದ್ದು ನಾವು ಗೆಲ್ಲಿಸ್ತೀವಿ, VSL ಸಮಸ್ಯೆ ಪರಿಹಾರ ಮಾಡ್ತೀರಾ? ಇದು ಪ್ರಶ್ನೆ ಅವ್ರದ್ದು. ಹ್ಞೂ ಅಲ್ಲ, ಸುಮ್ಮನೆ ಹ್ಞೂ ಅಂತ ಭರವಸೆ ಕೊಟ್ಟು ಬರಲ್ಲ. 15 ವರ್ಷ MP ಆಗಿದ್ದಂಥ ವ್ಯಕ್ತಿ ಇದೇ ಹೇಳ್ಕೊಂಡು ಬಂದರು. ಮೊನ್ನೆನೂ ಹೇಳಿದ್ರು, ನಾನು MP ಚುನಾವಣೆಗೆ ಬರೋಕ್ಕಿಂತ ಮುಂಚೆ VSL ಓಪನ್ ಮಾಡೇ ಬರ್ತೀನಿ. ಸುಳ್ಳು ಹೇಳ? ನಾನು ಹೋಗೇನು ಹೇಳ್ತಾ ಇದ್ದೀನಿ? ನನ್ನನ್ನು ಗೆಲ್ಲಿಸ್ತೀರಿ, ಸಮಸ್ಯೆ ನಿಮ್ಮನ್ನೂ ಕರ್ಕೊಂಡು ಡೆಲ್ಲಿ ಹೋಗ್ತೀನಿ, ಅಧಿಕಾರಿಗಳನ್ನ ಕೂರಿಸ್ಕೋತೀನಿ,
ಅಲ್ಲಿಯ ಕನ್ಸರ್ನ್ ಮಿನಿಸ್ಟ್ರಿಗೆ ಕೂರಿಸ್ಕೋತೀನಿ, ಚರ್ಚೆ ಮಾಡ್ತೀನಿ. ಹಣಕಾಸಿನ ಸಮಸ್ಯೆನ ಮೋದಿ ಕಾಲಿ ಬಿದ್ದು ದುಡ್ಡು ತರ್ತೀನಿ. ಇನ್ನೇನೋ ಟೆಕ್ನಿಕಲ್ ಸಮಸ್ಯೆ ಇದೆಯಾ, ನಿಮಗೂ ಅರ್ಥ ಮಾಡ್ಕೋಬೇಕು, ನನಗೂ ಅರ್ಥ ಮಾಡ್ಕೋಬೇಕು. ಸಮಸ್ಯೆ ಅರ್ಥ ಮಾಡ್ಕೊಡ್ತೀನಿ, ನಾವು ಸುಮ್ಮನೆ ಭರವಸೆ ಕೊಡೋಕ್ಕೆ ನಾನು ತಯಾರಿಲ್ಲ. ಇದು ಹೇಳಿಬಿಟ್ಟು ಬಂದಿದ್ದೀನಿ. ನಾನು ಫೈಟ್ ಮಾಡ್ತೀನಿ ಆ ವಿಚಾರದಲ್ಲ, ಯಾಕಾಗಲ್ಲ ನೋಡೋಣ ಅಂತ. ಬಗರುಕುಂ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಇದೆ, ಅದೂ ಇದೆ. ಇವರು ಬಗರುಕುಂ ಸಮಸ್ಯೆಯಿಂದನೇ ಯಡಿಯೂರಪ್ಪನ ರಾಜಕಾರಣದಲ್ಲಿ ಬೆಳೆದವರು. ಶಿಕಾರಿಪುರದಿಂದ ಶಿವಮೊಗ್ಗ ತನಕ ಪಾದಯಾತ್ರೆಯಲ್ಲಿ ಬಂದರು. ಅದು ಯಾಕೆ ಪರಿಹಾರ ಮಾಡೋಕ್ಕಾಗಿಲ್ಲ? ನಾನು ಮಾಡಿದ್ರು, ಅದಕ್ಕೆ ಆಗಲಿಲ್ಲ. ನನಗೆ ನಾನು ರೆವಿನ್ಯೂ ಮಿನಿಸ್ಟರ್ ಆದಾಗ 94C ಸರ್ಕಾರಿ ಭೂಮಿನಲ್ಲಿ ವಾಸ ಮಾಡ್ತಿರೋಂಥ ಬಡವರಿಗೆ ಹಕ್ಕು ಪತ್ರ ಕೊಡಬೇಕು, ಇದು ಒಂದು ಹೋರಾಟ ನಡೀತಿತ್ತು. ನಾನು ಮುಂಚೆಯಿಂದನೂ ಹೋರಾಟ ಮಾಡ್ಕೊಂಬಂದಿದ್ದೆ. ಆಗಲಿಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆದಾಗ ಸಂಬಂಧಪಟ್ಟ ಅಧಿಕಾರಿಗಳು ಕರೆದೆ. ಯಾಕಪ್ಪ ಆಗಲ್ಲ ಸರ್, ಒಂದೇ ಉತ್ತರ, ಯಾಕಾಗಲ್ಲ? ಇಲ್ಲ ಸರ್ ಬರಲ್ಲ ಸರ್, ಫಾರೆಸ್ಟ್ನಲ್ಲಿದೆ. ಫಾರೆಸ್ಟ್ನವ್ರು ಕರೆದೆ, ಯಾಕಪ್ಪ ಆಗಲ್ಲ ಸರ್. ಇಬ್ಬರೂ ಹೊರಬಿಸಾಕ್ದೆ. ಲಾ ಡಿಪಾರ್ಟ್ಮೆಂಟ್ ಕರೆದೆ, ಯಾಕಪ್ಪ ಆಗಲ್ಲ ಅಂತ. ಮಾಡ್ಬೋದು ಸರ್, 3 ಮಾಡಿಕೊಂಡು 3 ಜನ ಕೂರಿಸ್ಕೊಂಡು ನಮ್ಮ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು, ಅದಾದ ನಂತರ ಲಾ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, 3 ಕೂರಿಸಿ 94C ಜಾರಿ ತಂದೋ ಇಲ್ಲ. ನಾನು ಅದಕ್ಕೋಸ್ಕರ ಹೇಳಿ ಇಚ್ಛಾಶಕ್ತಿ ಬೇಕು. ರಾಘವೇಂದ್ರ ಅವ್ರಿಗೆ ಇಚ್ಛಾಶಕ್ತಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಮಾಡಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಇಚ್ಛಾಶಕ್ತಿ ಇಟ್ಕೊಂಡು ಯಾವ ಸಮಸ್ಯೆ ಪರಿಹಾರ ಮಾಡಬೇಕು ಆ ದಿಕ್ಕಲ್ಲಿ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಮೋದಿ ಅಮಿತ್ ಶಾ ಅವರು ಈ ಒಂದು BJP ಪಕ್ಷದ ಜೋಡೆತ್ತುಗಳಿದ್ದಾಗಿ ಅವ್ರಿಗೆ ನೀವು ಗೊತ್ತಿಲ್ಲ ಅಂತಲ್ಲ ಸರ್, ನೀವು ತುಂಬ ಚೆನ್ನಾಗಿ ಗೊತ್ತು. ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ನಿಂತ್ಕೋಬೇಡ ಅಂದರು, ತಾವು ನಿಂತ್ಕೊಳ್ಳಿಲ್ಲ. ಸಂತೋಷ್ ಪ್ರಕರಣ ಆದಾಗ ರಾಜೀನಾಮೆ ಕೊಡು ಅಂತಂದರು, ತಾವು ಕೊಟ್ರಿ. ಕ್ಲೀನ್ ಚಿಟ್ ಸಿಕ್ತು, ತಮ್ಮನ್ನು ಮಂತ್ರಿ ಮಾಡಬೇಕಾಗಿತ್ತು, ಮತ್ತು ಮಂತ್ರಿ ಮಾಡಲಿಲ್ಲ. ತಮ್ಮ ಮಗನಿಗೆ ಟಿಕೆಟ್ ಕೊಡ್ತೀವಿ ಅಂತಂದರು, ಟಿಕೆಟು ಕೊಡಲಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ನೀವು ನಿಲ್ಲಿಸಿ ಅಂತಂದ್ರು, ತಾವು ನಿಲ್ಲಿಸಿದ್ರು. ಈ ಥರ ಅವ್ರು ಹೇಳಿದ್ದೆಲ್ಲ ತಾವು ಮಾಡ್ಕೊಂಡು ಬಂದ್ರಿ. ತಮ್ಮ ಒಂದು ಬೇಡಿಕೆಯನ್ನು ಹೈಕಮಾಂಡು ಪೂರ್ಣಗೊಳಿಸೋಕೆ ಆಗ್ತಾ ಇಲ್ಲ ಅಂತಂದರೆ ಇದು ಸರ್ ಏನು ಸರ್ ಇದು ಈಗಲೂ ನಿಮ್ಮ ಮಾತಿಗೆ ಬೆಲೆ ಇದೆ ಅಂತ ಅನ್ಸುತ್ತಾ? ನಾವು ಗೆದ್ರೆ ತಮ್ಗೆ ಬೆಲೆ ಸಿಗುತ್ತೆ ಅಂತ ಅನ್ಸುತ್ತಾ? ನನಗೆ ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತಾರೆ ಅಂತ ತಮ್ಗೆ ಅನ್ಸುತ್ತಾ? ನನಗೆ ಆರ್ತನಾದ ಅಂತ ನೋ ಅಲ್ಲಮ್ಮ, ನನ್ನಮ್ಮ ಒಂದು ಅಡಿಕೆ ಮಂಡಿನಲ್ಲಿ ಕೂಲಿ ಮಾಡ್ತಾಯಿದ್ರು. ಈ ಪಕ್ಷ ತಾಯಿ ಅಂತಂದ್ರೆ ಪಕ್ಷ ನನ್ನ MLA ಮಾಡ್ತು, ಅನೇಕ ಡಿಪಾರ್ಟ್ಮೆಂಟ್ ಮಂತ್ರಿ ಮಾಡ್ತು, DCM ತನಕ ಅದೇ, ರಾಜ್ಯ BJP ಅಧ್ಯಕ್ಷ ಅದೇ. ಇದಕ್ಕಿಂತ ಇನ್ನೇನು ಬೇಕು ನನಗೆ? ಅವ್ರು ಯಾರೋ ಏನೋ ಮಾಡೋದು ಬೇಡೋದು ಬೇರೆ ಬೇರೆ. ನಾನು ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಪಟ್ಕೊಂಡು ಹೋಗಿದ್ದಿದ್ರೆ ಬೇಕಾದಷ್ಟು ಮಾಡ್ಕೊಬೋದಿತ್ತು. ನನ್ನ ಅಪೇಕ್ಷೆ ಇಲ್ಲ, ಇದಷ್ಟು ಕೂಡ ನಾನು ಕೇಳದೆ ಬಂದಿರೋವು. ಅದಕ್ಕೋಸ್ಕರ ಅಂಥ ತಾಯಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಸರಿಯಾಗಬೇಕು ಅನ್ನೋದು ಒಂದೇ ಉದ್ದೇಶದಲ್ಲಿ ನಾನು ಫೈಟ್ ಮಾಡ್ತೀನಿ. ಸರಿ ಮಾಡ್ತೀನಿ, ಬಿಡಲ್ಲ. ಇದು ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊಂದು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಈಶ್ವರಪ್ಪನವರ ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಗೊತ್ತಿಲ್ಲ, ಆದರೆ ನೀವು ತೀರ್ಮಾನ ತಗೊಳ್ಬಹುದು. ಯಾಕೆಂದರೆ ನಿಮ್ಮ ಕೈಯಲ್ಲಿದೆ ಆ ಓಟಿನ ಪವರ್. ಆ ಪವರ್ ಮುಖಾಂತರ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರ ಈ ಒಂದು ವಿಚಾರ ಏನಿದೆ ಅದಕ್ಕೆ ಬೆಂಬಲ ಕೊಡಬಹುದು. ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.